3 ತಲ್ವಾರ್. ಸಾಮಾನ್ಯವಾಗಿ ಆ ಭಾಗದಲ್ಲಿ ಎಲ್ಲಾ ಮನೆಯಲ್ಲೂ ಕೂಡ ತಲ್ವಾರಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇವರ ಮನೆಯಲ್ಲಿ ಯಾಕೆ ತಲ್ವಾರನ್ನ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡೇ ಮಾಡ್ತಾರೆ ಎಸ್ಟೇಟಿ ಅವರು. ಮಾಡ್ತಾರೆ. ಮೊಬೈಲ್ಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾರಿಗೆಲ್ಲ ಕರೆಗಳನ್ನ ಮಾಡಿದ್ರು, ಯಾರ ಜೊತೆ ಸಂಪರ್ಕದಲ್ಲಿದ್ರು, ಏನೆಲ್ಲ ಪ್ಲಾನ್ಗಳು ನಡೀತಾ ಇತ್ತು, ಇದೆಲ್ಲವೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿದ. ಧರ್ಮಸ್ಥಳದ ತನಿಖೆ ಚುರುಕುಗೊಂಡಿದೆ. ಅಧಿಕಾರಿಗಳಿಗೆ ಡ್ರಿಲ್ ಮೇಲೆ ಡ್ರಿಲ್ ನಡೆಸುತ್ತಿದ್ದಾರೆ. ಎಸ್ಐಟಿ ಕಚೇರಿಗೆ ಜಿತೇಂದ್ರ ದಯಾಮ್ ಅವರು ಬಂದಿದ್ದಾರೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಎಸ್ಐಟಿ ಕಚೇರಿ. ಈ ಪ್ರಕರಣದ ತನಿಖಾಧಿಕಾರಿ ಕೂಡ ಆಗಿದ್ದಾರೆ ಜಿತೇಂದ್ರ ದಯಾಮ್ ಅವರು. ಬೆಳ್ತಂಡಿ ಎಸ್ಐಟಿ ಕಚೇರಿ ಅಲ್ಲ, ಧರ್ಮಸ್ಥಳದ ಎಸ್ಐಟಿ ಕಚೇರಿಗೆ ಬಂದಿರೋದು. ಮಂಗಳೂರಿನ ಎಸ್ಐಟಿ ಕಚೇರಿ ಮಲ್ಲಿಕಟ್ಟೆಯಲ್ಲಿರುವಂತಹ ಎಸ್ಐಟಿ ಕಚೇರಿ ಅದು. ಜಿತೇಂದ್ರ ದಯಾಮ್ ಖಡಕ್ ಅಧಿಕಾರಿ. ಕಳೆದ 6 ತಿಂಗಳಲ್ಲಿ ಸಾಕಷ್ಟು ಬಾರಿ ಜಿತೇಂದ್ರ ದಯಾಮ್ ಅವರ ಹೆಸರನ್ನ ಪ್ರತಿಯೊಬ್ಬರು ಕೂಡ ಕೇಳಿರ್ತಾರೆ. ನಕ್ಸಲರ ಎನ್ಕೌಂಟರ್ ಆಗಿದ್ದು ಎಲ್ಲರೂ ಕೂಡ ಗೊತ್ತು. ಅದರಲ್ಲಿ ಆ ತಂಡದಲ್ಲಿ ಇದ್ದಂತವರು ಕೂಡ ಜಿತೇಂದ್ರ ದಯಾಮ್. ಈಗ ಈ ಒಂದು ಎಸ್ಐಟಿ ತನಿಖಾ ತಂಡದ ತನಿಖಾಧಿಕಾರಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು ಪ್ರತಿನಿತ್ಯವೂ ಕೂಡ ನಾವು ನೋಡ್ತಾ ಇದ್ವಿ. ಪ್ರತಿದಿನ ಜಿತೇಂದ್ರ ದಯಾಮ್ ಅವರು ಜೊತೆಯಲ್ಲೇ ಬರ್ತಾ ಇದ್ರು, ಜೊತೆಯಲ್ಲೇ ಹೋಗ್ತಾ ಇದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಜಿತೇಂದ್ರ ದಯಾಮ್ ಅವರು ಈಗ ಬಂದಿದ್ದಾರೆ ಮಂಗಳೂರು ಎಸ್ಐಟಿ ಕಚೇರಿಗೆ. ಯಾವ ಕಾರಣಕ್ಕೋಸ್ಕರ, ಅಲ್ಲಿ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ, ಮಾಹಿತಿ ಕೊಡೋದಾದ್ರೆ? ಹೌದು ನಾಗೇಂದ್ರ ಬಾಬು, ಇವತ್ತು ಕೂಡ ಆತನನ್ನ ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಈಗಾಗಲೇ ಆತನನ್ನ ಮೆಡಿಕಲ್ ಟೆಸ್ಟ್ ಮಾಡಿ ಕರೆತಂದಿರುವಂತದ್ದು. ಅಂದ್ರೆ ಇಲ್ಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆತನನ್ನ ಮೆಡಿಕಲ್ ಟೆಸ್ಟ್ ಮಾಡಿ ಈಗಾಗಲೇ ಎಸ್ಐಟಿ ಕಚೇರಿಗೂ ಕೂಡ ಕರೆದುಕೊಂಡು ಬಂದಿರುವಂತದ್ದು. ಅಂದ್ರೆ ಪ್ರತಿ 48 ಗಂಟೆಗಳಿಗೊಮ್ಮೆ ಈ ರೀತಿಯಾದಂತಹ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು ಅನ್ನುವಂತಹ ರೂಲ್ಸ್ ಇದೆ. ಹೀಗಾಗಿ ಆತನನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿ ಈಗಾಗಲೇ ವಾಪಸ್ಸು ಕರೆತಂದಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತನ ತೀವ್ರವಾದಂತಹ ವಿಚಾರಣೆ ಸಾಗುತ್ತೆ. ಅಂದ್ರೆ ಇವತ್ತು ಸ್ವಲ್ಪ ತಡವಾಗಿ ವಿಚಾರಣೆ ನಡೀತಾ ಇರುವಂತದ್ದು. ಯಾಕಂದ್ರೆ ನಿನ್ನೆ ತಡರಾತ್ರಿ 2 ಗಂಟೆವರೆಗೂ ಕೂಡ 2 ಮನೆ, ಅಂದ್ರೆ ತಿಮರೋಡಿ ಅವರ ಮನೆ ಆಗಿರ್ಬೋದು, ಅವರ ಅಣ್ಣ ಮೋಹನ್ ಶೆಟ್ಟಿ ಅವರ ಮನೆ ಆಗಿರೋದು, ಅಲ್ಲಿ 2 ಕಡೆ ಕೂಡ ನಿನ್ನೆ ತಡರಾತ್ರಿ 2 ಗಂಟೆವರೆಗೂ ಕೂಡ ತಲಾಶ್ ನಡೆಸಿದ್ರು. ಹಾಗಾಗಿ ಇವತ್ತು ಅಧಿಕಾರಿಗಳು ಸ್ವಲ್ಪ ಬಂದದ್ದು ಲೇಟ್. ಜೊತೆಗೆ ನಿನ್ನೆ ಆ ರೀತಿಯಾಗಿ ಲೇಟ್ ಆದ ಕಾರಣ ಇವತ್ತು ವಿಚಾರಣೆ ಕೂಡ ಲೇಟ್ ಆಗಿ ನಡೀತಾ ಇರುವಂತದ್ದು. ಈಗಾಗಲೇ ಆತನನ್ನ ಮೆಡಿಕಲ್ ಟೆಸ್ಟ್ ಮಾಡಿ ಕರೆತಂದಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತನ ವಿಚಾರಣೆ ಕೂಡ ಸಾಗುತ್ತೆ. ಅಂದ್ರೆ ಇವತ್ತು ಎಸ್ಐಟಿ ಕಚೇರಿಯಲ್ಲಿ ಒಂದು ಆತನ ವಿಚಾರಣೆ ಸಾಗುತ್ತೆ, ಜೊತೆಗೆ ಸುಜಾತಾ ಭಟ್ ಅವರ ವಿಚಾರಣೆ ಕೂಡ ನಡೆಯುತ್ತೆ. ಎರಡೆರಡು ವಿಚಾರಣೆ ಕೂಡ ನಡೀಲಿಕ್ಕೆ ಇರುವಂತದ್ದು. ಆತನನ್ನ ಏನು ಖುದ್ದು ಎಸ್ಐಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರೇ ಆತನ ವಿಚಾರಣೆಗೆ ಒಳಪಡಿಸಲಿಕ್ಕೆ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಎಸ್ಐಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರು ಬಂದಿರುವಂತದ್ದು. ಆತನನ್ನ ತೀವ್ರವಾದಂತಹ ವಿಚಾರಣೆ ಕೂಡ ನಡೆಸಲಿಕ್ಕೆ ಇರುವಂತದ್ದು. ಅಂದ್ರೆ ನಿನ್ನೆಯ ಬೆಳವಣಿಗೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಣೆಗಳು ನಡೀಲಿಕ್ಕೆ ಇರುವಂತದ್ದು. ಯಾಕಂದ್ರೆ ನಿನ್ನೆ ಆತನ 2 ಮೊಬೈಲ್ ಪತ್ತೆಯಾಗಿತ್ತು, ಲ್ಯಾಪ್ಟಾಪ್, ಅಂದ್ರೆ ಆತನಿಗೆ ಸಂಬಂಧಿಸಿದ ಲ್ಯಾಪ್ಟಾಪ್. ಹಾಗೆ ಸಂಪರ್ಕದಲ್ಲೇ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಸಿಕ್ಕಿದೆ 3 ತಲ್ವಾರ್. ಸಾಮಾನ್ಯವಾಗಿ ಆ ಭಾಗದಲ್ಲಿ ಎಲ್ಲಾ ಮನೆಯಲ್ಲೂ ಕೂಡ ತಲ್ವಾರಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇವರ ಮನೆಯಲ್ಲಿ ಯಾಕೆ ತಲ್ವಾರನ್ನ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡೇ ಮಾಡ್ತಾರೆ ಎಸ್ಟೇಟಿ ಅವರು. ಮಾಡ್ತಾರೆ. ಮೊಬೈಲ್ಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾರಿಗೆಲ್ಲ ಕರೆಗಳನ್ನ ಮಾಡಿದ್ರು, ಯಾರ ಜೊತೆ ಸಂಪರ್ಕದಲ್ಲಿದ್ರು, ಏನೆಲ್ಲ ಪ್ಲಾನ್ಗಳು ನಡೀತಾ ಇತ್ತು, ಇದೆಲ್ಲವೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಧರ್ಮಸ್ಥಳದ ತನಿಖೆ ಚುರುಕುಗೊಂಡಿದೆ. ಅಧಿಕಾರಿಗಳಿಗೆ ಡ್ರಿಲ್ ಮೇಲೆ ಡ್ರಿಲ್ ನಡೆಸುತ್ತಿದ್ದಾರೆ. ಎಸ್ಐಟಿ ಕಚೇರಿಗೆ ಜಿತೇಂದ್ರ ದಯಾಮ್ ಅವರು ಬಂದಿದ್ದಾರೆ. ಈಗ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಎಸ್ಐಟಿ ಕಚೇರಿ
ಈ ಪ್ರಕರಣದ ತನಿಖಾಧಿಕಾರಿ ಕೂಡ ಆಗಿದ್ದಾರೆ ಜಿತೇಂದ್ರ ದಯಾಮ ಅವರು. ಬೆಳ್ತಂಡಿ ಎಸ್ಐಟಿ ಕಚೇರಿ ಅಲ್ಲ, ಧರ್ಮಸ್ಥಳದ ಎಸ್ಐಟಿ ಕಚೇರಿಗೆ ಬಂದಿರೋದು, ಮಂಗಳೂರಿನ ಎಸ್ಐಟಿ ಕಚೇರಿ. ಮಲ್ಲಿಕಟ್ಟೆಯಲ್ಲಿರುವಂತಹ ಎಸ್ಐಟಿ ಕಚೇರಿ ಅದು. ಜಿತೇಂದ್ರ ದಯಾಮ ಖಡಕ್ ಅಧಿಕಾರಿ. ಕಳೆದ 6 ತಿಂಗಳಲ್ಲಿ ಸಾಕಷ್ಟು ಬಾರಿ ಜಿತೇಂದ್ರ ದಯಾಮ ಅವರ ಹೆಸರನ್ನು ಪ್ರತಿಯೊಬ್ಬರು ಕೂಡ ಕೇಳಿರ್ತಾರೆ. ನಕ್ಸಲರ ಎನ್ಕೌಂಟರ್ ಆಗಿದ್ದು ಎಲ್ಲರೂ ಕೂಡ ಗೊತ್ತು. ಅದರಲ್ಲಿ ಆ ತಂಡದಲ್ಲಿ ಇದ್ದಂಥವರು ಕೂಡ ಜಿತೇಂದ್ರ ದಯಾಮ. ಈಗ ಈ ಒಂದು ಎಸ್ಐಟಿ ತನಿಖಾ ತಂಡದ ತನಿಖಾಧಿಕಾರಿ ಆಗಿರುವಂತಹ ಜಿತೇಂದ್ರ ದಯಾಮ ಅವರು ಪ್ರತಿನಿತ್ಯವೂ ಕೂಡ ನಾವು ನೋಡ್ತಾ ಇದ್ವಿ, ಪ್ರತಿದಿನ ಜಿತೇಂದ್ರ ದಯಾಮ ಅವರು ಜೊತೆಯಲ್ಲೇ ಬರ್ತಾ ಇದ್ರು, ಜೊತೆಯಲ್ಲೇ ಹೋಗ್ತಾ ಇದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಜಿತೇಂದ್ರ ದಯಾಮ್ ಅವರು ಈಗ ಬಂದಿದ್ದಾರೆ, ಅದು ಮಂಗಳೂರು ಎಸ್ಐಟಿ ಕಚೇರಿಗೆ. ಯಾವ ಕಾರಣಕ್ಕೋಸ್ಕರ, ಅಲ್ಲಿ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ, ಮಾಹಿತಿ ಕೊಡೋದಾದ್ರೆ? ಹೌದು ನಾಗೇಂದ್ರ ಬಾಬು, ಇವತ್ತು ಕೂಡ ಆತನನ್ನ ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಈಗಾಗಲೇ ಆತನನ್ನ ಮೆಡಿಕಲ್ ಟೆಸ್ಟ್ ಮಾಡಿ ಕರೆತಂದಿರುವಂತದ್ದು. ಅಂದ್ರೆ ಇಲ್ಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆತನನ್ನ ಮೆಡಿಕಲ್ ಟೆಸ್ಟ್ ಮಾಡಿ ಈಗಾಗಲೇ ಎಸ್ಐಟಿ ಕಚೇರಿಗೂ ಕೂಡ ಕರೆದುಕೊಂಡು ಬಂದಿರುವಂತದ್ದು. ಅಂದ್ರೆ ಪ್ರತಿ 48 ಗಂಟೆಗಳಿಗೊಮ್ಮೆ ಈ ರೀತಿಯಾದಂತಹ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು ಅನ್ನುವಂತಹ ರೂಲ್ಸ್ ಇದೆ. ಹೀಗಾಗಿ ಆತನನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿ ಈಗಾಗಲೇ ವಾಪಸ್ಸು ಕರೆತಂದಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತನ ತೀವ್ರವಾದಂತಹ ವಿಚಾರಣೆ ಸಾಗುತ್ತೆ. ಅಂದ್ರೆ ಇವತ್ತು ಸ್ವಲ್ಪ ತಡವಾಗಿ ವಿಚಾರಣೆ ನಡೀತಾ ಇರುವಂತದ್ದು. ಯಾಕಂದ್ರೆ ನಿನ್ನೆ ತಡರಾತ್ರಿ 2 ಗಂಟೆವರೆಗೂ ಕೂಡ ಎರಡು ಮನೆ, ಅಂದ್ರೆ ತಿಮರೋಡಿ ಅವರ ಮನೆ ಆಗಿರ್ಬೋದು, ಅವರ ಅಣ್ಣ ಮೋಹನ್ ಶೆಟ್ಟಿ ಅವರ ಮನೆ ಆಗಿರೋದು, ಅಲ್ಲಿ ಎರಡೂ ಕಡೆ ಕೂಡ ನಿನ್ನೆ ತಡರಾತ್ರಿ 2 ಗಂಟೆವರೆಗೂ ಕೂಡ ತಲಾಶ್ ನಡೆಸಿದ್ರು. ಹಾಗಾಗಿ ಇವತ್ತು ಅಧಿಕಾರಿಗಳು ಸ್ವಲ್ಪ ಬಂದದ್ದು ಲೇಟ್. ಜೊತೆಗೆ ನಿನ್ನೆ ಆ ರೀತಿಯಾಗಿ ಲೇಟ್ ಆದ ಕಾರಣ ಇವತ್ತು ವಿಚಾರಣೆ ಕೂಡ ಲೇಟ್ ಆಗಿ ನಡೀತಾ ಇರುವಂತದ್ದು. ಈಗಾಗಲೇ ಆತನನ್ನ ಮೆಡಿಕಲ್ ಟೆಸ್ಟ್ ಮಾಡಿ ಕರೆತಂದಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತನ ವಿಚಾರಣೆ ಕೂಡ ಸಾಗುತ್ತೆ. ಅಂದ್ರೆ ಇವತ್ತು ಎಸ್ಐಟಿ ಕಚೇರಿಯಲ್ಲಿ ಒಂದು ಆತನ ವಿಚಾರಣೆ ಸಾಗುತ್ತೆ, ಜೊತೆಗೆ ಸುಜಾತಾ ಭಟ್ ಅವರ ವಿಚಾರಣೆ ಕೂಡ ನಡೆಯುತ್ತೆ. ಎರಡೆರಡು ವಿಚಾರಣೆ ಕೂಡ ನಡೀಲಿಕ್ಕೆ ಇರುವಂತದ್ದು. ಆತನನ್ನ ಏನು ಖುದ್ದು ಎಸ್ಐಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರೇ ಆತನ ವಿಚಾರಣೆಗೆ ಒಳಪಡಿಸಲಿಕ್ಕೆ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಎಸ್ಐಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ್ ಅವರು ಬಂದಿರುವಂತದ್ದು. ಆತನನ್ನ ತೀವ್ರವಾದಂತಹ ವಿಚಾರಣೆ ಕೂಡ ನಡೆಸಲಿಕ್ಕೆ ಇರುವಂತದ್ದು. ಅಂದ್ರೆ ನಿನ್ನೆಯ ಬೆಳವಣಿಗೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಣೆಗಳು ನಡೀಲಿಕ್ಕೆ ಇರುವಂತದ್ದು. ಯಾಕಂದ್ರೆ ನಿನ್ನೆ ಆತನ 2 ಮೊಬೈಲ್ ಪತ್ತೆಯಾಗಿತ್ತು, ಲ್ಯಾಪ್ಟಾಪ್, ಅಂದ್ರೆ ಆತನಿಗೆ ಸಂಬಂಧಿಸಿದ ಲ್ಯಾಪ್ಟಾಪ್. ಹಾಗೆ ಸಂಪರ್ಕದಲ್ಲೇ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಸಿಕ್ಕಿದೆ 3 ತಲ್ವಾರ್. ಸಾಮಾನ್ಯವಾಗಿ ಆ ಭಾಗದಲ್ಲಿ ಎಲ್ಲಾ ಮನೆಯಲ್ಲೂ ಕೂಡ ತಲ್ವಾರಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇವರ ಮನೆಯಲ್ಲಿ ಯಾಕೆ ತಲ್ವಾರನ್ನ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಎಸ್ಐಟಿ ಅವರು. ಮಾಡ್ತಾರೆ. ಮೊಬೈಲ್ಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾರಿಗೆಲ್ಲ ಕರೆಗಳನ್ನ ಮಾಡಿದ್ರು, ಯಾರ ಜೊತೆ ಸಂಪರ್ಕದಲ್ಲಿದ್ರು, ಏನೆಲ್ಲ ಪ್ಲಾನ್ಗಳು ನಡೀತಾ ಇತ್ತು, ಇದೆಲ್ಲವೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಧರ್ಮಸ್ಥಳದ ತನಿಖೆ ಚುರುಕುಗೊಂಡಿದೆ. ಅಧಿಕಾರಿಗಳಿಗೆ ಡ್ರಿಲ್ ಮೇಲೆ ಡ್ರಿಲ್ ನಡೆಸಿದ್ದಾರೆ. ಎಸ್ಐಟಿ ಕಚೇರಿಗೆ ಜಿತೇಂದ್ರ ದಯಾಮ್ ಅವರು ಬಂದಿದ್ದಾರೆ. ಈಗ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂತಹ ಎಸ್ಐಟಿ ಕಚೇರಿ. ಈ ಪ್ರಕರಣದ ತನಿಖಾಧಿಕಾರಿ ಕೂಡ ಆಗಿದ್ದಾರೆ ಜಿತೇಂದ್ರ ದಯಾಮ್ ಅವರು. ಬೆಳ್ತಂಡಿ ಎಸ್ಐಟಿ ಕಚೇರಿ ಅಲ್ಲ, ಧರ್ಮಸ್ಥಳದ ಎಸ್ಐಟಿ ಕಚೇರಿಗೆ ಬಂದಿರೋದು, ಮಂಗಳೂರಿನ ಎಸ್ಐಟಿ ಕಚೇರಿ. ಮಲ್ಲಿಕಟ್ಟೆಯಲ್ಲಿರುವಂತಹ ಎಸ್ಐಟಿ ಕಚೇರಿ ಅದು. ಜಿತೇಂದ್ರ ದಯಾಮ್ ಖಡಕ್ ಅಧಿಕಾರಿ. ಕಳೆದ 6 ತಿಂಗಳಲ್ಲಿ ಸಾಕಷ್ಟು ಬಾರಿ ಜಿತೇಂದ್ರ ದಯಾಮ್ ಅವರ ಹೆಸರನ್ನು ಪ್ರತಿಯೊಬ್ಬರು ಕೂಡ ಕೇಳಿರ್ತಾರೆ. ನಕ್ಸಲರ ಎನ್ಕೌಂಟರ್ ಆಗಿದ್ದು ಎಲ್ಲರೂ ಕೂಡ ಗೊತ್ತು. ಅದರಲ್ಲಿ ಆ ತಂಡದಲ್ಲಿ ಇದ್ದಂಥವರು ಕೂಡ ಜಿತೇಂದ್ರ ದಯಾಮ್. ಈಗ ಈ ಒಂದು ಎಸ್ಐಟಿ ತನಿಖಾ ತಂಡದ ತನಿಖಾಧಿಕಾರಿ